ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಒಂದು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಒಂದು ವಿಶೇಷ ಕಾರ್ಯಕ್ರಮ ಈಗ ನಡೀಲಿಕ್ಕಿದೆ. ಒಂದು ವಿಶೇಷ ಸನ್ಮಾನ ಕಾರ್ಯಕ್ರಮ. ಆಧ್ಯಾತ್ಮಿಕ ರತ್ನ ಪ್ರಶಸ್ತಿಯನ್ನು ಈ ವರ್ಷ 2024 ಆಧ್ಯಾತ್ಮಿಕ ರತ್ನ ಪ್ರಶಸ್ತಿಗಾಗಿ ನಮ್ಮವರೇ ಆದಂಥ ಶ್ರೀಯುತ ಸುಧಾಕರ್ ಪೇಜಾವರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಅವರು ದೊಡ್ಡ ಮನಸ್ಸು ಮಾಡಿ ಇಲ್ಲಿಗೆ ಬಂದಿದ್ದಾರೆ. ಅವರನ್ನು ದಯಮಾಡಿ ವೇದಿಕೆ ಕರ್ಕೊಂಡು ಬರಬೇಕು ಅಂತ ಶ್ರೀಯುತ ಸದನ್ ದಾಸ್ ಹಾಗೂ ವಿಜಯ್ ಗುಜ್ಜರ್ ಅವ್ರನ್ನ ಕೇಳ್ಕೊತೀನಿ. ಎಲ್ಲ ಸಜ್ಜನರು ಚಪ್ಪಾಳೆ ತಟ್ಟುವುದರ ಮುಖಾಂತರ ಶ್ರೀಯುತ ಸುಧಾಕರ್ ಅವ್ರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ. ದಯಮಾಡಿ ಅವರು ಈ ಒಂದು ಆಸನವನ್ನು ಸ್ವೀಕರಿಸಬೇಕು. ದೇವಕಿ ನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ. 2022ರಲ್ಲಿ ನಾನು ಮಸ್ಕಟ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿಂದ ದುಬೈಯಲ್ಲಿ ಕೆಲಸ ಸಿಕ್ತು. ಹಾಗಾಗಿ ಮಸ್ಕಟ್ಟನ್ನು ಬಿಟ್ಟು ದುಬೈಗೆ ಬರುವಂಥ ಸಂದರ್ಭ. ದುಬೈಯಲ್ಲಿ ನನಗೆ ವಿಜಯ್ ಒಬ್ಬ ಪರಿಚಯ ಇದ್ದ, ಇನ್ಯಾರೂ ಜಾಸ್ತಿ ಪರಿಚಯ ಇರಲಿಲ್ಲ. ಆಗ ತಕ್ಷಣ ನಮ್ಮ ಪುತ್ತಿಗೆ ಸ್ವಾಮಿಗಳು ಸಿಕ್ಕರು. ಉಡುಪಿಯಲ್ಲಿ ಸಿಕ್ಕಾಗ ಹೀಗೆ ದುಬೈಗೆ ಹೋಗ್ತಿದ್ದೀನಿ ಅಂತ ಹೇಳಿದೆ. ತಕ್ಷಣ ಅಲ್ಲೇ ಪಕ್ಕದಲ್ಲಿ ಇದ್ದಂಥ ಶ್ರೀಯುತ ಪ್ರಸನ್ನಾಚಾರ್ಯನ ಕರೆದು ಇವರು ದುಬೈಗೆ ಹೋಗ್ತಿದ್ದಾರೆ ನೋಡು ಅಂದರು. ತಕ್ಷಣ ಪ್ರಸನ್ನಾಚಾರ್ಯ ಅವರು ನನಗೆ ಒಳಗೆ ಕರ್ಕೊಂಡು ಹೋಗಿ ಒಂದು ಫೋನ್ ನಂಬರು, ಅವರ ಹೆಸರು ಇದೆಲ್ಲ ಕೊಟ್ಟರು. ಮತ್ತು ಅದೇನು ಯಾರು ಅಂತ ಹೇಳೋದು ಬೇಡ, ಶ್ರೀಯುತ ಸುಧಾಕರ್ ಪೇಜಾವರ್ ಅವರ ಹೆಸರನ್ನು ಕೊಟ್ಟು ದುಬೈಗೆ ಹೋಗ್ತಿದ್ದೀರಿ, ನೀವು ಅವ್ರ ಹತ್ರ ಹೋಗಿ ಸಾಕು, ನಿಮಗೆಲ್ಲ ವ್ಯವಸ್ಥೆ ಆಗತ್ತೆ ಅಂತ ಹೇಳಿ ಕಳಿಸಿದ್ರು. ಅದು ಕರ್ಮಧರ್ಮ ಸಂಯೋಗ. ಇಲ್ಲಿ ಬಂದ ತಕ್ಷಣ ಮೊಟ್ಟ ಮೊದಲು ನಾನು ಭೇಟಿಯಾಗಿದ್ದೆ ಸುಧಾಕರ್ ಅವರು. ನಾವು ಬಂದ್ವಿ ಬೆಳಗ್ಗೆ. ಮಧ್ಯಾಹ್ನ ಅವ್ರ ಆಫೀಸಿಗೆ ನಾನು ಮತ್ತು ನನ್ನ ಶ್ರೀಮತಿಯವರು ಹೋಗಿ ತುಂಬ ಆತ್ಮೀಯವಾಗಿ ಎಷ್ಟೋ ವರ್ಷಗಳ ಪರಿಚಯದ ರೀತಿ ಶ್ರೀಯುತ ಸುಧಾಕರ್ ಅವರು ನಮ್ಮನ್ನು ಬರಮಾಡಿಕೊಂಡ್ರು. ಅಂತಹ ಶ್ರೀಯುತ ಸುಧಾಕರ್ ಅವರು ಇವತ್ತು ಇಲ್ಲಿ ವಿಶೇಷವಾದ ಆಧ್ಯಾತ್ಮಿಕ ರತ್ನ ಪ್ರಶಸ್ತಿ ಕೊಡ್ತಾ ಇರುವಂಥದ್ದು ತುಂಬ ಸಂತೋಷದ ವಿಷಯ. ಅದೇ ರೀತಿ ನಾಳೆಯ ದಿನ ಶ್ರೀಕೃಷ್ಣ ಜನ್ಮಾಷ್ಟಮಿ. ನಮ್ಮ ಉಡುಪಿಯ ಶ್ರೀಕೃಷ್ಣನ ಒಂದು ವಿಶೇಷವಾದ ಜನ್ಮೋತ್ಸವ ಸಮಾರಂಭದಲ್ಲಿ ನಾಳೆಯ ದಿನ ನಮ್ಮ ಕೇಂದ್ರೀಯ ಮಂತ್ರಿಗಳು, ಗೃಹ ಮಂತ್ರಿಗಳು, ಇನ್ನು ಅನೇಕ ಮಹನೀಯರು ಮತ್ತು ಮಹಾಸ್ವಾಮಿಗಳ ಸನ್ಮುಖದಲ್ಲಿ ಶ್ರೀಯುತ ಸುಧಾಕರ್ ಅವರಿಗೆ ನಾಳೆ ಮತ್ತೆ ಇನ್ನೊಮ್ಮೆ ಅವರಿಗೆ ಕೃಷ್ಣಾನುಗ್ರಹ ಪ್ರಶಸ್ತಿಗೆ ಅವರು ಪಾತ್ರರಾಗಿದ್ದಾರೆ. ಇದು ನಮ್ಮೆಲ್ಲರಿಗೆ ಅತ್ಯಂತ ಹೆಮ್ಮೆಯ ವಿಷಯ. ಇಂಥ ಶ್ರೀ ಸುಧಾಕರ್ ಪೇಜಾವರ್ ಅವರಿಗೆ ನಮ್ಮ ರಾಘವೇಂದ್ರ ಸೇವಾ ಸಮಿತಿಯ ಪರವಾಗಿ ಈ ಒಂದು ವಿಶೇಷವಾದ ಆಧ್ಯಾತ್ಮಿಕ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಈ ಪ್ರಶಸ್ತಿ ಪತ್ರವನ್ನು ಓದಬೇಕು ಅಂತ ನಮ್ಮವರೇ ಆದ ಶ್ರೀಮತಿ ಆರತಿ ಅಡಿಗರಿಗೆ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರಗಳು. ನಾನು ಬಹಳ ಖುಷಿಯಿಂದ ಇವತ್ತಿನ ಈ ಪ್ರಶಸ್ತಿ ಪತ್ರವನ್ನು ಓದ್ತಾ ಇದ್ದೇನೆ. ನಮ್ಮವರೇ ಆದ ಶ್ರೀ ಸುಧಾಕರ್ ಪೇಜಾವರ್, ಮೀರಾ ಹಾಗೂ ವಸಂತರಾವ್ ದಂಪತಿಗಳ ಪುತ್ರರಾಗಿರುವ ಇವರು ವಾಣಿಜ್ಯ ಪದವೀಧರರಾಗಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಪತ್ರಿಕೋದ್ಯಮದಲ್ಲಿ ಪರಿಣಿತಿಯನ್ನು ಪಡೆದವರು. ಹದಿಹರೆಯದಲ್ಲಿ ನೆಚ್ಚಿನ ಹವ್ಯಾಸಗಳಾದಂತಹ ಬರವಣಿಗೆ, ಭಾಷಣ, ನಾಟಕ, ಪತ್ರಿಕೋದ್ಯಮ, ಪ್ರಕಾಶನ, ಸಂಘಟನೆ, ನಿರೂಪಣೆ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದವರು. ಇವರ ಕಾರ್ಯದಕ್ಷತೆಯಿಂದ ಮಂಗಳೂರಿನಲ್ಲಿ ಉದಯವಾಣಿ, ನವಭಾರತ, ಸಂತೋಷ, ರೂಪತಾರ, ತರಂಗ, ಕರ್ಮವೀರ ಇತ್ಯಾದಿ ಪ್ರತಿಷ್ಠಿತ ದಿನಪತ್ರಿಕೆಗಳಲ್ಲಿ 100ಕ್ಕೂ ಹೆಚ್ಚು ಲೇಖನವನ್ನು ಬರೆದು ಪ್ರಕಟಿಸಿದವರು. ಮೈಸೂರು ವಿಶ್ವವಿದ್ಯಾನಿಲಯದ ಪ್ರತಿಷ್ಠಿತ ತ್ರೈಮಾಸಿಕ ಪ್ರಕಟಣೆ ಮಾನವಿಕ ಕರ್ನಾಟಕದಲ್ಲಿ ಸ್ವತಂತ್ರ ಲೇಖನ ಬರೆದ ಇವರು ಮುಂದಿನ ದಿನಗಳಲ್ಲಿ ಕನ್ನಡ ಚಲನಚಿತ್ರ ದಿಗ್ಗಜರುಗಳ ಸಂದರ್ಶನವನ್ನು ಮಾಡುವುದರ ಮೂಲಕ ಸಂದರ್ಶಕರಾಗಿ ಕೂಡ ಯಶಸ್ವಿಯಾಗಿದ್ದಾರೆ. ದುಬೈನಲ್ಲಿ 40 ವರ್ಷಗಳ ನಿರಂತರ ಸೇವೆಯಲ್ಲಿ ತೊಡಗಿರುವ ಇವರು ಕರ್ನಾಟಕ ಸಂಘ ದುಬೈಯ ಸ್ಥಾಪಕ ಕಾರ್ಯಕಾರಿ ಸಮಿತಿಯ ಸದಸ್ಯರೂ ಹೌದು.
ಬ್ರಾಹ್ಮಣ ಸಮಾಜವನ್ನು ಈ ವರ್ಷವಷ್ಟೇ 20 ವರ್ಷವನ್ನು ಪೂರೈಸಿದ ಬ್ರಾಹ್ಮಣ ಸಮಾಜವನ್ನು 20 ವರ್ಷದ ಹಿಂದೆಯೇ ಮಾಡಿದಂತಹ ಸ್ಥಾಪಕ ಸಂಚಾಲಕರಲ್ಲಿ ಇವರು ಒಬ್ಬರು. ಈಗಾಗಲೇ ಅವರ ಕಾರ್ಯಕ್ಷಮತೆ ಹಾಗೂ ದಕ್ಷತೆಗೆ ದೊರೆತ ಗೌರವ ಪುರಸ್ಕಾರಗಳು ಬಹಳಷ್ಟು. ಇದರಲ್ಲಿ ಮುಖ್ಯವಾಗಿ ಉಡುಪಿಯ ಪರ್ಯಾಯ ಪೀಠದಿಂದ ಸಮಾಜ ರತ್ನ ಪ್ರಶಸ್ತಿ, ಧ್ವನಿ ಪ್ರತಿಷ್ಠಾನದಿಂದ ಅಂತಾರಾಷ್ಟ್ರೀಯ ಗೌರವ, ಗಡಿನಾಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಅಕಾಡೆಮಿಯಿಂದ ಸಾಧಕ ರತ್ನ ಹಾಗೂ ಬ್ರಾಹ್ಮಣ ಸಮಾಜದ ವಿಪ್ರರತ್ನ. ಇವರು ತಮ್ಮ ಜೀವನದ ಕಾರ್ಯ ಸಾಧನೆಗೆ ಕಾರ್ಯಕ್ಷಮತೆಗೆ ಪಡೆದ ಹಲವು ಪ್ರಶಸ್ತಿ ಪುರಸ್ಕಾರಗಳಲ್ಲಿ ಇವು ಕೆಲವುಗಳು. ಶ್ರೀ ಗುರು ರಾಘವೇಂದ್ರ ಸೇವಾ ಸಮಿತಿ UAE ಇವರು 2024ನೇ ಸಾಲಿನ ಆಧ್ಯಾತ್ಮಿಕ ರತ್ನ ಎಂಬ ಪ್ರಶಸ್ತಿಯನ್ನು ಅವರಿಗೆ ನೀಡಿ ಅವರನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಇವತ್ತು ಆ ಪ್ರಶಸ್ತಿಯನ್ನು ಪಡೆದು ಇವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು. ಅತಿಥಿಗಳು ವೇದಿಕೆ ಮೇಲಿರುವ ಗಣ್ಯರು ಅವರಿಗೆ ತುಳಸಿಯ ಮಾಲೆಯನ್ನ ಹಾಕಿ ಆನಂದಾದ್ಯೈವ ಕಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾನಾನಿ ಜೀವಂತೆ ಆನಂದಂ ಪ್ರಯುಜ್ಯ ವಿಶಂತೆ ಸೈಷಾ ಭಾರ್ಗವಿ ವಾರುಣಿ ವಿದ್ಯಾ ಪರಮೇ ವ್ಯೋಮಲ್ ಪ್ರತಿಷ್ಠಿತ ಯ ಏವಂ ವೇದ ಪ್ರತಿಷ್ಠತೆ ಅನ್ನವಾನಲ್ನಾದೋ ಭವತಿ ಮಹಾನ್ ಭವತಿ ಬ್ರಹ್ಮವರ್ಚಸೇನ ಮಹಾನ್ ಕೀರ್ತ್ಯ ಶತಮಾನಂ ಭವತಿ ಶತಾಯು ಶತೇಂದ್ರಿಯ ಆಯುಷ್ಯೇವೇಂದ್ರಿಯ ಪ್ರತಿಷ್ಠತಿ ಓಂ ಯುವಂ ವಸ್ತ್ರಾಣಿ ವಸಾವಸಾದೆ ಯವೋ ರಚ್ಛಿದ್ರ ಮಂತವೋಹಸರ್ಗಾಃ ಆವಾತಿರತಮನುತಾನಿ ವಿಶ್ವಾರುತೇನ ವರುಣ ಸಚೇತ ಕಲಶೇಶ್ವಾ ವಸ್ತ್ರಾಣ್ಯರ್ಷೋ ಹರಿ ಪರಿಗಮ್ಯಾನ್ಯಂ ಯದಾ ಓಂ ಸತು ವಸ್ತ್ರಾಣ್ಯದಪೇಶಾನಾನಿ ವಸಾನೋ ಅಗ್ನಿರ್ನಾಭಾ ಪೃಥಿವ್ಯಾಃ ಅರುಷೋ ಜಾತಃ ಪದ ಇಳಾಯಾ ಪುರೋಹಿತ ರಾಜನ್ಯಕ್ಷೀಹ ದೇವಾನ. ಈಗ ಆಧ್ಯಾತ್ಮಿಕ ರತ್ನವನ್ನ ಪ್ರಶಸ್ತಿ ಸ್ವೀಕರಿಸಿ ತಮ್ಮ 2 ಮಾತುಗಳನ್ನು ಆಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಅದಕ್ಕೆ ಪ್ರಶಸ್ತಿಗೆ ಉತ್ತರವಾಗಿ 2 ಮಾತನ್ನ ಪೇಜಾವರವರು ಆಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಿವೆ. ಶ್ರೀ ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಇದರಲ್ಲಿ ನನಗೆ ಭಾಗವಹಿಸುವುದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ವಿಶೇಷವಾಗಿ ನಾನು ಕೂಡ ರಾಘವೇಂದ್ರ ಸ್ವಾಮಿಗಳ ಆರಾಧಕ. ಸುಮಾರು 80ರ ದಶಕದಿಂದ ರಾಘವೇಂದ್ರ ಸ್ವಾಮಿಗಳನ್ನು ಆರಾಧಿಸಿಕೊಂಡು ನಾನು ಬರ್ತಾ ಇದ್ದೇನೆ. ನಾನು ಪ್ರಥಮ ಬಾರಿಗೆ ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗ ನಮ್ಮ ಈಗ ಪ್ರಕೃತದ ಶ್ರೀಗಳ ತಾತ ಸುಜೇಂದ್ರ ತೀರ್ಥರು ಅಲ್ಲಿ ಸ್ವಾಮಿಗಳಾಗಿದ್ದರು. ಆ ದಿವಸದಿಂದ ಈ ದಿವಸದ ತನಕ ಮಂತ್ರಾಲಯದಲ್ಲಿ ಬಹಳಷ್ಟು ಪ್ರಗತಿಯಾಗಿದೆ. 80ರ ದಶಕದಲ್ಲಿ ಸುಮಾರು ಎಲ್ಲ ಕಡೆಗಳಲ್ಲಿ, ಆಗ ಮಂಗಳೂರಿನಲ್ಲಿ ಕೂಡ ಯಾವುದೇ ಮಠ ಇರಲಿಲ್ಲ, ಬಟ್ ಚಿಕ್ಕ ಒಂದು ಗುಡಿ ಇತ್ತು. ಮತ್ತು ಆ ಒಂದು 10 ವರ್ಷದಲ್ಲಿ ಎಲ್ಲ ಕಡೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವಾಗಲಿ, ಮೃತ್ತಿಕಾ ಬೃಂದಾವನವಾಗಲಿ ಅಥವಾ ಕೇವಲ ಬೃಂದಾವನವಾಗಲಿ ಎಲ್ಲ ಕಡೆ ಹಬ್ಬಿಕೊಂಡು, ಬಹುಶಃ ಇವತ್ತಿನ ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷಗಳು ಸಿಗದಿದ್ದರೂ ಕೂಡ ರಾಘವೇಂದ್ರ ಸ್ವಾಮಿಯವರು ಎಲ್ಲಿದ್ದರೂ ಕೂಡ ಅವರು ಪವಾಡ ಸದೃಶರಾಗಿ ಎಲ್ಲರಿಗೂ ಬೇಕಾದಂತಹ ಯಾವುದೇ ಜಾತಿ ಮತ ಭೇದವಿಲ್ಲದೆ, ಯಾವುದೇ ವಯೋವರ್ಗದ
ವ್ಯತ್ಯಾಸವಿಲ್ಲದೆ ಎಲ್ಲರನ್ನೂ ಸಲಹುವಂಥ ಗುರು ಒಬ್ಬರಿದ್ದರೆ ಅವರು ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಇವರ ಆರಾಧನೆಯನ್ನು ಇಷ್ಟು ವಿಜೃಂಭಣೆಯಿಂದ ಇಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೀರಿ. ನಮ್ಮ ಆಚಾರ್ಯತ್ರಯರ ತರಹ ಇಲ್ಲಿ ವಿಜಯ್, ಸದಾನ್ ಹಾಗೂ ಮಧುತ್ರಯರು ಮುಂಚೂಣಿಯಲ್ಲಿ ನಿಂತುಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಬಹಳಷ್ಟು ಸಂತೋಷವನ್ನು ಕೊಡ್ತಾ ಇದೆ. ಯಾಕೆ ಅಂತ ಹೇಳಿದರೆ ಇವತ್ತಿನ ದಿವಸ ನಮ್ಮ ಸನಾತನ ಧರ್ಮ ಸಂಪ್ರದಾಯ ಇವುಗಳನ್ನು ಉಳಿಸಿಕೊಳ್ಳೋದು, ವಿಶೇಷವಾಗಿ ನಮ್ಮ ಜವಾಬ್ದಾರಿ ಏನು ಅಂತ ಹೇಳಿದರೆ ಈ ಸಂಪ್ರದಾಯ, ಕಟ್ಟುಕಟ್ಟಲೆ, ಆಚಾರ ವಿಚಾರ ಇವುಗಳನ್ನು ನಮ್ಮ ಮುಂದಿನ ತಲೆಮಾರಿಗೆ ನಾವು ವರ್ಗಾಯಿಸುವಂಥದ್ದು. ಅದು ನಾವು ಈಗ ಮಾಡಲೇಬೇಕಾದಂಥ ಕೆಲಸ. ಅದು ಏನೇ ಇರಲಿ, ಶ್ಲೋಕವಾಗಿರಲಿ, ಭಜನೆ ಆಗಿರಲಿ, ಆರತಿ ಆಗಿರಲಿ, ಪೂಜೆ ಆಗಿರಲಿ, ಯಾವುದನ್ನು ಕೂಡ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಅದನ್ನು ಕಲಿಸಿಕೊಟ್ಟು ಅವರಿಗೆ ಅಧ್ಯಾತ್ಮದ ಬಗ್ಗೆ, ದೇವರ ಬಗ್ಗೆ ಹಾಗೂ ಧರ್ಮದ ಬಗ್ಗೆ ಹಾಗೂ ಭಕ್ತಿಯ ಬಗ್ಗೆ ಸದಾ ಅವರ ಮನಸ್ಸನ್ನು ಕೇಂದ್ರೀಕರಿಸುವಂತೆ ಸ್ವಲ್ಪ ಸಮಯ ಆದರೂ ದಿವಸದಲ್ಲಿ ಇದಕ್ಕೆ ಮೀಸಲಾಗಿಡುವಂತೆ ಮಾಡಬೇಕಾದದ್ದು ನಮ್ಮ ಹೆತ್ತವರ ಹಿರಿಯರ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಇಂಥ ನಿಟ್ಟಿನಲ್ಲಿ ಈ ತರಹದ ಸಮಾರಂಭಗಳನ್ನು ಅಥವಾ ಈ ಪೂಜಾ ಆರಾಧನೆಯ ಕಾರ್ಯಕ್ರಮಗಳನ್ನು ನಡೆಸುವಂತಹದ್ದು ಶ್ಲಾಘನೀಯ. ಇವುಗಳು ಇನ್ನೂ ಮತ್ತಷ್ಟು ಜರಗಲಿ, ಇನ್ನೂ ಉಳಿದವರಿಗೂ ಕೂಡ ಸ್ಫೂರ್ತಿಯಾಗಲಿ. ಇಂಥ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಜನರು ಬಂದು ಭಾಗವಹಿಸುವಂತಾಗಲಿ ಅಂತ ನಾನು ಬಯಸ್ತೇನೆ. ಅದೇ ಥರ ಯಾವುದೇ ಒಂದು ಪ್ರಗತಿಗೆ, ಮುಂಬಡ್ತಿಗೆ ಮುಖ್ಯವಾಗಿ ಬೇಕಿರುವುದು ಯೋಗ ಮತ್ತು ಯೋಗ್ಯತೆ ಅಂತೆ. ಯೋಗ ದೈವಚಿತ್ತ, ಯೋಗ್ಯತೆ ನಾವು ಪಡೆದುಕೊಂಡು ಬಂದಂಥದ್ದು. ಅಂದರೆ ನಮ್ಮ ವ್ಯಕ್ತಿತ್ವವನ್ನು ಸರಳವಾಗಿ ಆಧ್ಯಾತ್ಮವನ್ನು ಹೇಳುವುದು ಅಂತ ಆದರೆ ನಮ್ಮ ಆಂತರ್ಯದಲ್ಲಿರುವಂತಹ ನಮ್ಮ ಇತಿಮಿತಿಗಳನ್ನು ಅರಿವನ್ನು ಕೊಡುವಂತಹ ಒಂದು ಶಕ್ತಿಯೇ ಆಧ್ಯಾತ್ಮ. ನಮ್ಮಲ್ಲಿ ಕಿಂಚಿತ್ತಾಗಲಿ, ಹೆಚ್ಚಾಗಲಿ, ಕಡಿಮೆ ಆಗಲಿ ಯಾವ ಸಾಮರ್ಥ್ಯ ಇದ್ದರೂ ಕೂಡ ಅದನ್ನು ಅರಿತುಕೊಂಡು ಅದಕ್ಕೆ ತಕ್ಕಂತೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಹೋಗುವಂಥದ್ದು ಬಹಳ ಪ್ರಮುಖವಾದಂಥದ್ದು. ಈ ದೃಷ್ಟಿಯಲ್ಲಿ ಇವತ್ತಿನ ದಿವಸ ಯೋಗವು ಯೋಗ್ಯತೆಗಿಂತ ಜಾಸ್ತಿ ಶ್ರೀ ಗುರು ರಾಯರ ಅನುಗ್ರಹ ಅಂಥೇಳಿ ಈ ಸನ್ಮಾನವನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ. ಇದೆಲ್ಲವನ್ನು ನನಗೆ ಗಳಿಸಿಕೊಡುವುದಕ್ಕೆ ಪಾತ್ರರಾಗಿದ್ದಂಥ ನನ್ನ ಬಹಳಷ್ಟು ಜನ ಮಿತ್ರರು, ನಮ್ಮಂತಹ ಸಂಬಂಧಿಕರು, ಹಿತೈಷಿಗಳು ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ. ಜೊತೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನೆರವೇರಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಹಾಗೂ ನಿಮಗೆಲ್ಲರಿಗೂ ಶುಭ ಕೋರ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಶುಭವಾಗಲಿ. ಸರ್ವ ಸನ್ಮಂಗಳಾನೇ ಬನಂತು. ಸ್ವಾಮಿ ದೇವರೇ. ಧನ್ಯವಾದಗಳು. ರಾಘವೇಂದ್ರ ಸೇವಾ ಸಮಿತಿಯ ಪರವಾಗಿ ದಾಸ್ ಅವರು ಒಂದೆರಡು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ. ರಾಘವೇಂದ್ರ ಸೇವಾ ಸಮಿತಿ ಇವತ್ತು ನಮ್ಮ ಸುಧಾಕರ್ ಪೇಜಾವರವರನ್ನು ಗುರುತಿಸಿದ್ದೇವಂತ ನಾವು ಹೇಳ್ಕೊಳ್ತಾ ಇಲ್ಲ. ರಾಯರು ಅವರನ್ನು ಕರೆಸ್ಕೊಂಡು ಗುರುತಿಸುವ ಒಂದು ಆಶೆಯನ್ನು ನಮಗೆ ಒದಗಿಸಿದ್ದಾರೆ. ನಾವು ನಾವಾಗಿಯೂ ಏನೂ ಮಾಡ್ತಾ ಇಲ್ಲ, ಎಲ್ಲ ರಾಯರು ನಿಂತು ಮಾಡಿಸ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ವಿಜಯ್ ಹಾಗೂ ಮಧು 3 ಜನರ ಮನೋಭಾವ ಇದೆಯಾ. ನಾವು ಕಾರ್ಯನಿಮಿತ್ತವಾಗಿರುವವರು, ಕಾರ್ಯಕಾರಿಗಳೆಲ್ಲ ಆಗ್ತಾ ಇರೋದು ಎಲ್ಲ ಅವರಿಂದಲೇ. ಅವರೇ ನಿಂತು ಎಲ್ಲವನ್ನ ಮಾಡಿಸ್ಕೊಳ್ತಾ ಇದ್ದಾರೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಕೂಡ ಇದೆ. ನಾವು ರಾಘವೇಂದ್ರ ಸೇವಾ ಸಮಿತಿಯ ವತಿಯಿಂದ ಕೃತಜ್ಞರಾಗಿದ್ದೇವೆ ಅಂತ ತಿಳಿಸ್ಲಿಕ್ಕೆ ನಾನು ತುಂಬ ಖುಷಿ ಪಡ್ತೇನೆ. ಇವತ್ತಿನ ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿದ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಗುರು ರಾಘವೇಂದ್ರ ಸೇವಾ ಸಮಿತಿಯ ಪರವಾಗಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು ಸುಧಾಕರ್ ಅವರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೆ ನಮ್ಮ ಜೊತೆ ಇವತ್ತು ಇನ್ನೊಬ್ರು ಸಮಾಜ ಸೇವಕ, ಆಧ್ಯಾತ್ಮ ಸೇವಕ, ಉದ್ಯಮಿ ಆದರೂ ಕೂಡ ಸದ್ದಿಲ್ಲದೆ ಸಮಾಜ ಹಾಗೂ ಆಧ್ಯಾತ್ಮಿಕ ಧಾರ್ಮಿಕ ಸೇವೆಗಳನ್ನು ಮಾಡ್ತಾ ಬಂದಿರೋ ಇನ್ನೋರ್ವ ಅತಿಥಿ ಇದ್ದಾರೆ. ಸೌದಿ ಅರೇಬಿಯಾದಿಂದ ಬಂದಿದ್ದಾರೆ. KV ಹೆಗಡೆ ಅವರು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಒಂದು ಸಣ್ಣ ಗೌರವವನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಹೆಗಡೆ ಅವರನ್ನ ವಿಜಯ್ ಗುಜ್ಜರ್ ಅವರು ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತ ಕೇಳ್ಕೊತೀವಿ. ಇವರು ಹಲವಾರು ಧಾರ್ಮಿಕ ಸೇವೆಗಳನ್ನು ಮಾಡಿರುವಂಥವರು. ಮಂದಾರ್ತಿ ದೇವಿಯ ಪರಮ ಭಕ್ತರು ಇವರು.
ಮಂದಾರ್ತಿ ದೇವಸ್ಥಾನದಲ್ಲಿ ಇಡೀ ಬೆಳ್ಳಿಯ ರಥವನ್ನ ಇವರು ದಾನ ಮಾಡಿದಂತಹ ದಾನಿ ಶ್ರೀ ಕೆ.ವಿ. ಹೆಗಡೆ ಅವರು ಸೌದಿ ಅರೇಬಿಯಾದಿಂದ ಬಂದಿರ್ತಾರೆ ಇವತ್ತಿನ ಈ ಕಾರ್ಯಕ್ರಮಕ್ಕೋಸ್ಕರ. ಮನಯನಗಿರಲಿ ಮಧು ಮಧು ಅವರೆಲ್ಲಿದ್ದಾರೆ? ಮಧು ಓಂ ಗುರುಭ್ಯೋ ನಮಃ ಹರಿ ಓಂ ಷಣ್ಣೋ ಮಿತ್ರಶಂ ವರುಣಃ ಷಣ್ಣೋ ಭವತ್ವರ್ಯಮ ಷಣ್ಣ ಇಂದ್ರ ಬೃಹಸ್ಪತಿಃ ಷಣ್ಣೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ. ನಮಸ್ತೆ ವಾಯು ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ.